ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮಳಲಿ ಗ್ರಾಮದಲ್ಲಿ ನಡೆದಿದ್ದ ಅಳಿಯನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗೆ ಶಿರಸಿ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ವೆಂಕಟರಮಣ ಗಣಪಗೌಡ ಎಂಬಾತ ತನ್ನ ಅಳಿಯ ಮಂಜುನಾಥ್ ರಾಮಗೌಡ ಅವರನ್ನ ಮದ್ಯ ಸೇವಿಸಲು ಹಣ ನೀಡುವುದಿಲ್ಲವೆಂಬ ಕಾರಣಕ್ಕೆ ದ್ವೇಷದಿಂದ ಕೊಲೆ ಮಾಡಿದ್ದ. 2024ರ ಮೇ 2ರಂದು ಮನೆಯವರು ಮದುವೆ ಕಾರ್ಯಕ್ರಮಕ್ಕೆ ತೆರಳಿದ ಸಂದರ್ಭದಲ್ಲಿ ಮನೆಯಲ್ಲಿ ಒಬ್ಬನೇ ಇದ್ದ ಮಂಜುನಾಥನ ಮೇಲೆ ಬಡಿಗೆಯಿಂದ ತಲೆಗೆ ಬಲವಾಗಿ ಹೊಡೆದು ಹತ್ಯೆ ನಡೆಸಿದ್ದ. ಈ ಕುರಿತು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸ್ ನಿರೀಕ್ಷಕ ಸೀತಾರಾಮ್ ಪಿ ನೇತೃತ್ವದಲ್ಲಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಲಾಯಿತು. ಪ್ರಕರಣದ ವಿಚಾರಣೆಯಲ್ಲಿ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ಮಳಗೀಕರ್ ಸಾಕ್ಷ್ಯಾಧಾರಗಳೊಂದಿಗೆ ಸಮರ್ಥವಾಗಿ ವಾದ ಮಂಡಿಸಿದ್ರು. ಪ್ರಕರಣದಲ್ಲಿನ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಶಿರಸಿ ಪೀಠದ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಆರೋಪ ಸಾಬೀತಾಗಿರುವುದರಿಂದ ಐಪಿಸಿ ಕಲಂ 302ರ ಅಡಿ ವೆಂಕಟರಮಣಗೌಡ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡವನ್ನ ವಿಧಿಸಿ ಮೃತನ ಪತ್ನಿಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ತೀರ್ಪು ನೀಡಿದ್ದಾರೆ. ಆರೋಪಿತನಾದ ವೆಂಕಟರಮಣ ಅಲಿಯಾಸ್ ವೆಂಕಟಗೌಡ ಸಾಕಿನ ಮಳಲಿ ಈತನ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದ ಎದುರು ಅಭಿಯೋಜನೆ ಪರವಾಗಿ ಸಾಕ್ಷಿ ವಿಚಾರಣೆಯನ್ನ ಮಾಡಿಸಿ ಆ ಸಾಕ್ಷ್ಯಾಧಾರದ ಮೂಲಕ ಆರೋಪಿತನು ತನ್ನ ಅಳಿಯನಾದಂತಹ ಮಂಜುನಾಥ್ ಗೌಡ ಈತನನ್ನು ಮನೆ ಅಡೆತನಕ್ಕೆ ಇಟ್ಕೊಂಡಿದ್ದು, ಆತನು ಆಗಾಗ ಸರಾಯಿ ಕುಡಿಯಲು ಹಣ ಕೊಡುತ್ತಿಲ್ಲ ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ಆತನ ಜೊತೆ ಜಗಳ ಕಾಯ್ತಾ ಇದ್ದವನು ದಿನಾಂಕ 2/5/2024ರಂದು ಮಧ್ಯಾಹ್ನ 1:15 ಸುಮಾರಿಗೆ ಮದುವೆ ಕಾರ್ಯಕ್ರಮಕ್ಕೆ ಸಂಬಂಧಿಕರೆಲ್ಲರೂ ಮನೆ ಸದಸ್ಯರೆಲ್ಲ ಹೊರಗಡೆ ಹೋದಾಗ ಸಮಯ ಸಾಧಿಸಿ ಆತನನ್ನ ಮನೆಯಲ್ಲೇ ಕಟ್ಟಿಗೆ ಬಡಿಗೆಯಿಂದ ತಲೆ ಹಿಂಬದಿಗೆ ಹೊಡೆದು ಸ್ಥಳದಲ್ಲೇ ಪ್ರಾಣ ಬಿಡುವಂತೆ ಮಾಡಿ ಕೊಲೆ ಎಸಗಿದ ಅಪರಾಧಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ನ್ಯಾಯಾಲಯದೆದುರು ಲಭ್ಯವಾಗಿದ್ದರಿಂದ ಅಭಿಯೋಜನೆಯ ವಾದವನ್ನ ಪುರಸ್ಕರಿಸಿ ಈ ದಿನ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬರು ಆರೋಪಿತನಿಗೆ ಜೀವಾವಧಿ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ಹಾಗೂ ಮೃತನ ಹೆಂಡತಿಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಮಾನ್ಯ ನ್ಯಾಯಾಲಯ ತೀರ್ಪನ್ನು ಇಟ್ಟಿರುತ್ತದೆ. ಅಲ್ಲದೆ ಹೆಚ್ಚಿನ ಪರಿಹಾರಕ್ಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಪರಿಹಾರವನ್ನು ಪಡೆಯಬಹುದಾಗಿದೆ ಎಂದು ಮಾನ್ಯ ನ್ಯಾಯಾಲಯ ತೀರ್ಪನ್ನು ಇಟ್ಟಿರುತ್ತದೆ. ಈ ತೀರ್ಪಿನ ಅಂಶಗಳನ್ನು ನೋಡಲಾಗಿ ಮಾನ್ಯ ನ್ಯಾಯಾಲಯವು ಈ ಸಂತ್ರಸ್ತರ ಪರವಾಗಿ ಮೃತನ ಕುಟುಂಬಸ್ಥರ ಪರವಾಗಿ ಇದ್ದಂಥ ಸಾಕ್ಷ್ಯಾಧಾರಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಯೋಗ್ಯ ತೀರ್ಪನ್ನು ನೀಡಿರುತ್ತದೆ.